ಪ್ರಮೋಷನ್ ಸ್ಟಾರ್ಟ್ ಆಗೈತೆ ರೀ ಸ್ವಲ್ಪ ಮಟ್ಟಿಗೆ. ಸೊ ನಮ್ಮ ಕಡೆಯಿಂದ ಸ್ವಲ್ಪ ಪ್ರಮೋಷನ್ ಮಾಡೋಣಂತ ಈ ವಿಡಿಯೋ ಮಾಡಕತ್ತೇನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿರಿ. ಇಷ್ಟ ಆದಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ದಿ ಡೆವಿಲ್, ದಿ ಸ್ಟಾರಿಂಗ್ ಬಾಯ್, ಚಾಲೆಂಜಿಂಗ್ ಸ್ಟಾರ್, ಡಿ ಬಾಸ್, ದರ್ಶನ್ ಸರ್, ಹಾಗೆ ರಚನಾ ರೈ ಅವರು, ಅಚ್ಯುತ್ ಕುಮಾರ್ ಅವರು, ಇನ್ನೂ ತುಂಬ ಜನ ಅದಾರ. ಆಮೇಲೆ ಡೈರೆಕ್ಟ್ ಮಾಡ್ತಾ ಇರೋರು ಮಿಲ್ನಾ ಪ್ರಕಾಶ್ ಅವರು, ಅವರೇ ಕೂಡ ಪ್ರೊಡ್ಯೂಸ್ ಮಾಡಕತ್ತಾರೆ. ಸೊ ಸಿನಿಮಾದ ಹೀರೋಯಿನ್ ಈಗೀಗ ಇಂಟರ್ವ್ಯೂ ಕೊಟ್ಕೊಂಡು ಸ್ವಲ್ಪ ಪ್ರಮೋಷನ್ ಕಿಕ್ ಸ್ಟಾರ್ಟ್ ಮಾಡ್ಯಾರ. ಸೊ ಈಗ ಗೊತ್ತೈತಿ ನಿಮ್ಗೆ 2 ಸಾಂಗ್ ಬಂದವು. ಒಂದು ಇದ್ದೇ ನೆಮ್ಮದಿ ಆಗಿರಬೇಕು. ಸೊ ಈ ಸಾಂಗ್ ಸ್ವಲ್ಪ ಮಾಸಿ ಫೀಲ್ ಐತಿ. ಸೊ ತುಂಬ ಜನಕ್ಕೆ ಈಗೀಗ ಅದು ಇಷ್ಟ ಆಗಿ ಟ್ರೆಂಡ್ ಕೂಡ ಆಗಿತ್ತು, ಗೊತ್ತೈತಿ ನಿಮ್ಗೆ. ಹಾಗೆ ಒಂದೇ ಒಂದು ಸಲ ಈಗ ಮೊನ್ನೆ ಬಂದಿತ್ತು, ಅದ್ರ ಬಗ್ಗೆ ರಿವ್ಯೂ ಕೂಡ ಮಾಡಿದ್ದೆ. ಭಾಳ ಇಷ್ಟ ಆಗಿತ್ತು ನನಗೆ. ಸ್ಲೋ ಪಾಯ್ಸನ್ ಸಾಂಗ್ ಅದ. ಸೊ ಅಜನೀಶ್ ಅವರು ಚೆನ್ನಾಗಿ ಕಂಪೋಸಿಷನ್ ಮಾಡಿದ್ರು. ಮೇ ಬಿ ಇನ್ನೊಂದು 2 ವೀಕ್ಸ್ ಬಿಟ್ರೆ ಅಥವಾ ಇನ್ನೂ 1 ವೀಕ್ ಬಿಟ್ರೆ ಇನ್ನೊಂದು ಸಾಂಗ್ ಕೂಡ ಬರ್ತೈತೆ ಅನ್ಕೊಂಡಿದ್ದೀನಿ. ಸೊ ಯಾವ ಸಾಂಗ್ ಬರ್ತೈತಿ ಆ ಸಾಂಗ್ ಬಂದಿಂದ ಅದನ್ನು ರಿವ್ಯೂ ಮಾಡೋಣಂತ್ರಿ. ಹಾಗೆ ನವಂಬರ್ ಲಾಸ್ಟ್ ವೀಕ್ ಅಥವಾ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಟ್ರೇಲರ್ ಬರೋದು ಕನ್ಫರ್ಮ್ ಐತಿ. ಸೊ ಆ ಟ್ರೇಲರ್ ಬಂದಿಂದ ನಾರ್ಮಲ್ ಆಡಿಯನ್ಸನ್ನು ಯಾವ ಥರ ಎಕ್ಸೈಟ್ಮೆಂಟ್ ಮಾಡ್ದಿತ್ತು ಅಂತ ಅನ್ನೋದು ನೋಡ್ಬೇಕ್ರಿ. ಗೊತ್ತೈತಿ ನಿಮ್ಗೆ, ಅವ್ರ ಫ್ಯಾನ್ಸ್ ಅಂತೂ ಅದು ಯಾವ ಥರನೂ ಇರಲಿ, ಅವರು ಫಸ್ಟ್ ಶೋ ಹೋಗತ್ತಾರ. ಸಿನಿಮಾದ ಮೇನ್ ಹೈಪ್ ಕ್ರಿಯೇಟ್ ಆಗಿದ್ದಂದ್ರೆ ಇದನ್ನ ಡೈರೆಕ್ಟ್ ಮಾಡತ್ತಾರಲ್ರಿ ಮಿಲ್ನಾ ಪ್ರಕಾಶ್ ಅವ್ರ ಕಂಫರ್ಟ್ ಝೋನ್ ಬಿಟ್ಟು ಈ ಸಿನಿಮಾ ಮಾಡಕತ್ತಾರ. ಅವ್ರು ಯೂಶ್ವಲಿ ಲವ್ ಹಾಗೆ ಫ್ಯಾಮಿಲಿ ಡ್ರಾಮಾ ಆ ಥರ ಸಿನಿಮಾಗಳನ್ನ ಮಾಡ್ತಿದ್ರು. ಬಟ್ ಈ ಸಿನಿಮಾ ಔಟ್ ಆ್ಯಂಡ್ ಔಟ್ ಮಾಸ್ ಎಂಟರ್ಟೈನರ್ ಥ್ರಿಲ್ಲಿಂಗ್ ಪ್ಯಾಕೇಜ್ ಇರುವಂಥ ಸಿನಿಮಾ ಅಂತ ಅವರ ಕೆಲವೊಂದಷ್ಟು ಇಂಟರ್ವ್ಯೂಯಾಗ ಹೇಳ್ಕೊಂಡಿದ್ರೆ. ನಾನು ರಚನಾ ರೈ ಅವರು ಸ್ವಲ್ಪ ಕೆಲವೊಂದು ಇಂಟರ್ವ್ಯೂ ನೋಡೀನಿ. ಸೊ ಅವರು ಕೂಡ ಸರ್ಪ್ರೈಸ್ ಪ್ಯಾಕೇಜ್ ಭಾಳ ಐತಿ ಸಿನಿಮಾದಾಗ. ಡಿ ಬಾಸ್ ಅವ್ರು ನಾರ್ಮಲ್ ಅಲ್ಲ, 1-2-3 ಅಲ್ಲ, 4-5-6 ಲುಕ್ಕಲ್ಲಿ ಕಾಣಿಸೋಕತ್ತಾರಂತ ಸ್ವಲ್ಪ ತಿಳಿಸ್ಯಾರ. ಸೊ ಇನ್ನೂ ಜಾಸ್ತಿ ಏನು ಬಿಟ್ಟು ಕೊಟ್ಟಿಲ್ಲ ಆ ಸಿನಿಮಾ ಬಗ್ಗೆ. ಸೊ ಗೊತ್ತೈತಿ ನಿಮಗೆ, 2 ಸಾಂಗ್ ಬಂದೈತಿ. ಹಾಗೆ ಕೆಲವೊಂದಷ್ಟು ಮೋಷನ್ ಪೋಸ್ಟರ್, ಅದರಿಂದ ಸಿನಿಮಾ ಇಷ್ಟು ಹೈಪ್ ಕ್ರಿಯೇಟ್ ಮಾಡೈತಿ. ಇನ್ನೂ ಟ್ರೇಲರ್ ಬರೋದು ಬಾಕಿ ಐತಿ. ಸೊ ಇನ್ನೂ ಅವರು ಯಾವುದು ದೊಡ್ಡ ಇವೆಂಟ್ ಅಂತ ಮಾಡಿಲ್ರಿ. ಆ ದೊಡ್ಡ ಇವೆಂಟ್ ಮಾಡ್ಬೇಕು ಅವರು. ಸೊ ಆ ಇವೆಂಟ್ ಯಾವಾಗ ಮಾಡ್ತಾರಂತ ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ನೋಡುವ, ದೊಡ್ಡ ಇವೆಂಟ್ ಮಾಡಿ ಮೇ ಬಿ ಟ್ರೇಲರಿಗೆ ದೊಡ್ಡ ಇವೆಂಟ್ ಲಾಂಚ್ ಇವೆಂಟ್ ಮಾಡ್ಬೋದು. ಹಾಗೆ ನಮ್ಮ ಡಿ ಬಾಸ್ ಅವ್ರ ಪರಿಸ್ಥಿತಿ ನಿಮ್ಗೆ ಗೊತ್ತೈತಿ. ಅವರು ಇದ್ದಂಥ ಈ ಪರಿಸ್ಥಿತಿಯಾಗ ಅವರು ಪ್ರಮೋಷನ್ ಮಾಡೋಕ್ಕಾಗತ್ತಿಲ್ಲ. ಬಟ್ ಅವ್ರ ಫ್ಯಾನ್ಸ್ ಇದಕ್ಕೆ 10 ಪಟ್ಟು ಪ್ರಮೋಷನ್ ಮಾಡ್ತಾರಂತ ನಮ್ಗೆಲ್ಲರಿಗೂ ಗೊತ್ತೈತಿ. ಸಿನಿಮಾ ಇದೆ ಡಿಸೆಂಬರ್ 12ಕ್ಕೆ ರಿಲೀಸ್ ಆಗೋದೈತಿ. ಸೊ ಮಾರಿ ಹಬ್ಬ ಮಾಡಬೇಕ ನಾವು. ಸೊ ಸಿನಿಮಾ ಆದಷ್ಟು ಚೆನ್ನಾಗಿರಲಿ. ಸೊ ಚೆನ್ನಾಗಿ ಮಾಡಿಲ್ರಿ. ಸೊ ಕ್ವಾಲಿಟಿ ಮಾತ್ರ ಬೆಂಕಿ ಅನ್ನೋದು ಗೊತ್ತೈತಿ ನಿಮ್ಗೆ. ಸೊ ಲಗುನ್ ಸಿನಿಮಾ ಬರಲಿ ಅಂತ ನಾನು ಕೇಳ್ತೀನಿ. ಸೊ ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಜಸ್ಟ್ ಒಂದು ಪ್ರಮೋಷನ್ ಯಾವ ಥರ ಮಾಡಾಕತ್ತಿದ್ರಂತ ನಾವು ಸ್ವಲ್ಪ ಪ್ರಮೋಟ್ ಮಾಡೋಣ ಅಂತ ಈ ವಿಡಿಯೋ ಮಾಡಾಕತ್ತೀನಿ ಅಷ್ಟೆ. ಸೊ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಸೊ ಮತ್ತೆ ಸಿಗ್ತೀನಿ. ಸೈನಿಂಗ್ ಆಫ್ ಕಾರ್ತಿಕ್.